7 ಮಂತ್ಸ್ ಕರೆಂಟ್ ಅಫೇರ್ಸ್ ಸೆಟ್ 11. 2026 ಆಗಸ್ಟ್ನಲ್ಲಿ ಭಾರತ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿಗೆ ಏನು ನೀಡಲಾಗಿದೆ? 1 ವರ್ಷದ ವಿಸ್ತರಣೆ ನೀಡಲಾಗಿದೆ. 2026ರಲ್ಲಿ ಉತ್ತರ ಕೊರಿಯಾಗೆ ಭಾರತದ ಹೊಸ ರಾಯಭಾರಿಯಾಗಿ ಯಾರು ನೇಮಕಗೊಂಡರು? ಸಂಜೀವ್ ಜೈನ್. 2026 ಆಗಸ್ಟ್ನಲ್ಲಿ RBI ಮಾನಿಟರಿ ಪಾಲಿಸಿ ಕಮಿಟಿ ಸಭೆ ಯಾವ ದಿನಾಂಕಗಳಲ್ಲಿ ನಡೆಯಿತು? ಆಗಸ್ಟ್ 3ರಿಂದ 5. 2026 ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ 1 ಕೋಟಿ ಯುವಕರಿಗೆ ಯಾವ ಕ್ಷೇತ್ರದಲ್ಲಿ ತರಬೇತಿ ನೀಡುವ ಗುರಿಯನ್ನು ಘೋಷಿಸಲಾಯಿತು? ಕೃತಕ ಬುದ್ಧಿಮತ್ತೆ AI. 2047ರ ವೇಳೆಗೆ ಭಾರತ ಎಷ್ಟು ಗಿಗಾವ್ಯಾಟ್ ಅನ್ನು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಘೋಷಿಸಲಾಗಿದೆ? 100 ಗಿಗಾವ್ಯಾಟ್. ಭಾರತದಲ್ಲಿ ಹೊಸದಾಗಿ ಎಷ್ಟು ಸೆಮಿಕಂಡಕ್ಟರ್ ಘಟಕಗಳನ್ನು ಸ್ಥಾಪಿಸುವ ಗುರಿಯನ್ನು ಘೋಷಿಸಲಾಗಿದೆ? 8. 2036ರ ಒಲಿಂಪಿಕ್ಸ್ಗೆ ಸಂಬಂಧಿಸಿದಂತೆ ಭಾರತ ಯಾವ ಗುರಿಯತ್ತ ಮುಂದಾಗಿದೆ? ಆತಿಥ್ಯ ವಹಿಸುವುದು. 2026ರಲ್ಲಿ ಭಾರತವು ಎಷ್ಟು ಯುವಕರ ಪ್ರತಿಭೆಯನ್ನು ಗುರುತಿಸಲು ಸ್ಪೋರ್ಟ್ಸ್ ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮವನ್ನು ಘೋಷಿಸಿದೆ? 50 ಲಕ್ಷ. 2026 ಆಗಸ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಪುನರ್ ಹಂಚಿಕೆಯಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಖಾತೆಯನ್ನು ಯಾರಿಗೆ ನೀಡಲಾಯಿತು? ಕೃಷ್ಣ ಬೈರೇಗೌಡ. DK ಶಿವಕುಮಾರ್ ಪುನರ್ ಹಂಚಿಕೆಯ ನಂತರ ಯಾವ ಖಾತೆಯನ್ನು ತಮ್ಮಲ್ಲೇ ಉಳಿಸಿಕೊಂಡರು? ಕಾನೂನು. ಬೆಂಗಳೂರು ಔಟರ್ ರಿಂಗ್ ರೋಡ್ಗೆ ವೈಟ್ ಟಾಪಿಂಗ್ ಯೋಜನೆಯ ಅಂದಾಜು ವೆಚ್ಚ ಎಷ್ಟು? 450 ಕೋಟಿ. ಬೆಂಗಳೂರು ORR ವೈಟ್ ಟಾಪಿಂಗ್ ಕಾಮಗಾರಿ ಯಾವ ತಿಂಗಳಿಂದ ಆರಂಭಿಸಲು ಯೋಜಿಸಲಾಗಿದೆ? ಅಕ್ಟೋಬರ್ 2026. ORR ಯೋಜನೆಯಲ್ಲಿ ವೈಟ್ ಟಾಪಿಂಗ್ ಜೊತೆಗೆ ಯಾವ ಸೌಲಭ್ಯಗಳನ್ನು ಸುಧಾರಿಸಲು ಉದ್ದೇಶಿಸಲಾಗಿದೆ? ಮೇಲಿನವೆಲ್ಲವೂ: ಫುಟ್ಪಾತ್ಸ್, ಬಸ್ ಬೇಸ್, ಪಿಕಪ್ ಪಾಯಿಂಟ್ಸ್. 2026 ಆಗಸ್ಟ್ನಲ್ಲಿ CAG ಯಾವ ಯೋಜನೆ ಅನುಷ್ಠಾನದಲ್ಲಿ ಪ್ರಮುಖ ಕೊರತೆಗಳನ್ನು ಗುರುತಿಸಿದೆ? ಗ್ರೀನ್ ಇಂಡಿಯಾ ಮಿಷನ್. 2026ರಲ್ಲಿ ನೀತಿ ಆಯೋಗ ಭಾರತದ ಜಾಗತಿಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಸ್ಥಾನವನ್ನು ಬಲಪಡಿಸಲು ಎಷ್ಟು ಹೈ ಪೊಟೆನ್ಷಿಯಲ್ ಸೆಕ್ಟರ್ಸ್ ಗುರುತಿಸಿದೆ? 12. ಕೆಳಗಿನವುಗಳಲ್ಲಿ ನೀತಿ ಆಯೋಗ ಗುರುತಿಸಿದ ಹೈ ಪೊಟೆನ್ಷಿಯಲ್ ಸೆಕ್ಟರ್ಸ್ಗೆ ಉದಾಹರಣೆ ಯಾವುದು? ಮೇಲಿನ ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್, ಟೆಲಿಕಾಂ. 2026ರಲ್ಲಿ ಭಾರತದ GST ಒಟ್ಟು ಸಂಗ್ರಹವು ಜುಲೈ ತಿಂಗಳಲ್ಲಿ ಸುಮಾರು ಎಷ್ಟು ತಲುಪಿತು? 2.11 ಲಕ್ಷ ಕೋಟಿ. ಜುಲೈ 2026ರ GST ಸಂಗ್ರಹದಲ್ಲಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಬೆಳವಣಿಗೆ ದಾಖಲಾಗಿದೆ? 15.4%. 2026ರಲ್ಲಿ ನಾಸಾ ಭಾರತಕ್ಕೆ ಯಾವ ಮಹತ್ವದ ಸಹಕಾರಕ್ಕೆ ಆಹ್ವಾನ ನೀಡಿದೆ? ಮೂನ್ ಬೇಸ್ ಪ್ರೋಗ್ರಾಂ. ನಾಸಾ ಇಸ್ರೋ ಮೂನ್ ಬೇಸ್ ಸಹಕಾರದ ಕುರಿತು ಚರ್ಚೆ ನಡೆದ ಸಭೆ ಯಾವುದು? ಇಂಡಿಯಾ-US ಸಿವಿಲ್ ಸ್ಪೇಸ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್. ಈ ಇಂಡಿಯಾ-US ಸಿವಿಲ್ ಸ್ಪೇಸ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್ನ ಸಭೆ ಯಾವ ನಗರದಲ್ಲಿ ನಡೆಯಿತು? ಬೆಂಗಳೂರು. 2026ರಲ್ಲಿ ಸ್ಪೇಸ್ ವೆದರ್ ಮಾನಿಟರಿಂಗ್ ಸಂಬಂಧಿಸಿದಂತೆ ಯಾವ ಸಂಸ್ಥೆಯ ಪಾತ್ರ ಪ್ರಮುಖವಾಗಿದೆ? NOAA. 2026ರ ಆಗಸ್ಟ್ನಲ್ಲಿ ಅಪರೂಪದ 180 ವರ್ಷಗಳಿಂದ ಕಾಣೆಯಾಗಿದ್ದ ಸಸ್ಯವನ್ನು ಯಾವ ವಿಶ್ವವಿದ್ಯಾಲಯ ಸಂಶೋಧಕರು ಕಂಡುಹಿಡಿದರು? ಅಸ್ಸಾಂ ಯೂನಿವರ್ಸಿಟಿ. 2026ರ ಕಾಮನ್ವೆಲ್ತ್ ಗೇಮ್ಸ್ ಯಾವ ನಗರದಲ್ಲಿ ನಡೆಯಲು ನಿರ್ಧರಿಸಲಾಗಿದೆ? ಗ್ಲಾಸ್ಗೋ. 2026ರ ಫೀಲ್ಡ್ಸ್ ಮೆಡಲ್ ಗೆದ್ದ ಗಣಿತಜ್ಞರಲ್ಲಿ 3ನೇ ಮಹಿಳೆ ಗಣಿತಜ್ಞೆ ಎಂದು ಗುರುತಿಸಲ್ಪಟ್ಟವರು ಯಾರು? ಹಾಂಗ್ವಾಂಗ್. 251. ವಿಕ್ರಮ್ ಮಿಸ್ರಿ 1 ವರ್ಷ ಎಕ್ಸ್ಟೆನ್ಷನ್. ಸಂಜೀವ್ ಜೈನ್ ನಾರ್ತ್ ಕೊರಿಯನ್ ಅಂಬಾಸಿಡರ್. RBI MPC ಆಗಸ್ಟ್ 3ರಿಂದ 5. 1 ಕೋಟಿ ಯುವಕರು AI ಟ್ರೈನಿಂಗ್. 2047 100 ಗಿಗಾವ್ಯಾಟ್ ನ್ಯೂಕ್ಲಿಯರ್. 8 ಸೆಮಿಕಂಡಕ್ಟರ್ ಪ್ಲಾಂಟ್ಸು. ಇಂಡಿಯಾ 2036 ಒಲಿಂಪಿಕ್ ಹೋಸ್ಟ್. 50 ಲಕ್ಷ ಸ್ಪೋರ್ಟ್ಸ್ ಟ್ಯಾಲೆಂಟ್ ಹಂಟು.
ಕೃಷ್ಣ ಬೈರೇಗೌಡ ಪಾರ್ಲಿಮೆಂಟರಿ ಅಫೇರ್ಸ್. ಡಿ.ಕೆ. ಶಿವಕುಮಾರ್ ಲಾ. ಬೆಂಗಳೂರು ORR 450 ಕೋಟಿ. ORR ಅಕ್ಟೋಬರ್ 2026. CAG ಗ್ರೀನ್ ಇಂಡಿಯಾ ಮಿಷನ್. ನೀತಿ ಆಯೋಗ 12 ಸೆಕ್ಟರ್ಸ್. ಜುಲೈ GST 2.11 ಲಕ್ಷ ಕೋಟಿ. ನಾಸಾ ಇಸ್ರೋ ಮೂನ್ ಬೇಸ್. ಸಿವಿಲ್ ಸ್ಪೇಸ್ JWG ಬೆಂಗಳೂರು. ಅಸ್ಸಾಂ ಯೂನಿವರ್ಸಿಟಿ 180 ವರ್ಷಗಳ ನಂತರದ ಸಸ್ಯ. ಹಾಂಗ್ ವಾಂಗ್ ಫೀಲ್ಡ್ಸ್ ಮೆಡಲ್.